विज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि। प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು 48ನೇ ಶ್ಲೋಕ. ಪ್ರಸಾದಾಭಿಮುಖಂ ಶಶ್ವತ್ ಪ್ರಸನ್ನವದನೆ ಕ್ಷಣಂ ಸುನಾಸಂ ಸುಭ್ರುವಂ ಚಾರು ಕಪೋಲಂ ಸುಂದರಂ ಹರಿಂ. ನಾರದ ಮಹರ್ಷಿಗಳು ಪುಟ್ಟ ಬಾಲಕನಾದಂತಹ ಧ್ರುವನಿಗೆ ಭಗವಂತನ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಉಪದೇಶ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ತ್ರಿವೃತ ಪ್ರಾಣಾಯಾಮೇನ ಪ್ರಾಣೇಂದ್ರಿಯ ಮನೋಮಲಂ ಶನೈಃ ವಿದಾಸ್ಯ. ಪ್ರಾಣಾಯಾಮದಿಂದ ಮನಸ್ಸಿನ ಇಂದ್ರಿಯಗಳ ಮತ್ತು ಪ್ರಾಣದ ದೋಷಗಳನ್ನು ದೂರ ಮಾಡಿಕೊಳ್ಬೇಕು. ಅವುಗಳನ್ನು ನಿರ್ಮಲವಾಗಿ ಮಾಡಿಕೊಂಡು ಗುರು ಪರಂಪರೆಗಳನ್ನೆಲ್ಲ ನಮಸ್ಕಾರ ಮಾಡಿ ಎಲ್ಲ ಗುರುಗಳಿಗೂ ಮನಸ್ಸಿನಿಂದ ನಮಸ್ಕಾರ ಮಾಡಿ ಭಗವಂತನನ್ನ ಧ್ಯಾನ ಮಾಡಬೇಕು. ಆ ಭಗವಂತ ಗುರುಣಾಂ ಗುರು, ಜಗದ್ಗುರುಗಳಿಗೂ ಗುರುವಾಗಿರ್ತಕ್ಕಂತಹ ಆ ಭಗವಂತ ಏನಿದ್ದಾನೆ ಅವನು ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತ ಸದಾ ಸಿದ್ಧವಾಗಿರ್ತಾನಂತೆ. ಅಂತಹ ಭಗವಂತನನ್ನ ಚಿಂತನೆ ಮಾಡಬೇಕು. ಪ್ರಸಾದಾಭಿಮುಖಂ ಅಂತ ನಾವು ಚಿಂತನೆ ಮಾಡುವಾಗ ಭಗವಂತನ ಸ್ವರೂಪ ಹೇಗಿರಬೇಕು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಸಾದಾಭಿಮುಖಂ, ನಮಗೆ ಅನುಗ್ರಹ ಪ್ರಸಾದವನ್ನ ಮಾಡಬೇಕು ಅಂತ ಅಭಿಮುಖನಾದ ಭಗವಂತನನ್ನ ಚಿಂತನೆ ಮಾಡಬೇಕು. ಪ್ರಸನ್ನವದನೆ ಕ್ಷಣಂ, ಅವನ ಮುಖ ಕಣ್ಣುಗಳು ಸದಾ ಪ್ರಸನ್ನವಾಗಿರ್ತಾವೆ.
ಪ್ರಸನ್ನವಾದ ವದನ ಮತ್ತು ಈಕ್ಷಣ ಅಂದರೆ ಮುಖ ಮತ್ತು ಕಣ್ಣು ಅದು ಪ್ರಸನ್ನವಾಗಿರ್ತಾವೆ. ಸುನಾಸಂ ಅಂದರೆ ಸುಂದರವಾದ ಮೂಗು, ಸುಭ್ರುವಂ ಸುಂದರವಾದ ಹುಬ್ಬುಗಳು, ಚಾರು ಕಪೋಲಂ ಸುಂದರವಾದ ಕೆನ್ನೆಗಳು. ಅಂತಹ ಆ ಭಗವಂತನ ಮೈಯೇ ಸುಂದರ. ಸುಂದರಂ ಹರಿಂ, ಅಂತಹ ಸುಂದರನಾದ ಹರಿಯನ್ನ ನಾವು ಧ್ಯಾನ ಮಾಡಬೇಕು. ಇದರಿಂದ ಭಗವಂತನ ಧ್ಯಾನ ನಾವು ಮಾಡುವಾಗ ಆ ಭಗವಂತನ ಸ್ವರೂಪ ಹೇಗಿರಬೇಕು ಅಂತನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಭಗವಂತ ತಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ತಿಳಿಸಿದಂತೆ ನಾವು ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತೇವೋ ಹಾಗೇ ನಮಗೆ ಅವನು ವರವನ್ನು ಕೊಡ್ತಾನೆ. ಹಾಗಾಗಿ ಪ್ರಸನ್ನ ಅಭಿಮುಖನಾದ ಪ್ರಸನ್ನವದನ ಈಕ್ಷಣವಾದ ಪ್ರಸಾದವನ್ನ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಭಗವಂತ ಅನ್ನೋ ಮುಖ, ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅಂತಹ ಭಗವಂತನನ್ನ ಚಿಂತನೆ, ಅವನ ಕಣ್ಣು ಮುಖ ಅದು ಪ್ರಸನ್ನವಾಗಿದ್ದಾವೆ ಅಂತ ಚಿಂತನೆ ಮಾಡಬೇಕು. ಅಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಪ್ರಸಾದಾಭಿಮುಖಂ ಶಶ್ವತ್ ಪ್ರಸನ್ನವದನೇಕ್ಷಣಂ ಸುನಾಸಂ ಸುಭ್ರುವಂ ಚಾರು ಕಪೋಲಂ ಸುಂದರಂ ಹರಿಂ ತರುಣಂ ರಮಣೀಯಾಂಗಮರುಣಾಂಬುರುಹೇಕ್ಷಣಂ ಪ್ರಣತಾಶ್ರಯಣಂ ಕೃಷ್ಣಂ ಶರಣ್ಯಂ ಕರುಣಾರ್ಣವಂ. ಮತ್ತೆ ಹೇಗಿರಬೇಕು ಅಂದ್ರೆ ತರುಣಂ ಸದಾ 16 ವರ್ಷದ ತರುಣನಾಗಿಯೇ ಇರ್ತಾನೆ ಭಗವಂತ. ರಮಣೀಯ ಅಂಗಂ ಅವನ ಶರೀರ ರಮಣೀಯವಾದದ್ದು, ಮನೋಹರವಾದ ಶರೀರ. ಅವನ ಕಣ್ಣು ಮತ್ತು ತುಟಿ ಅದೆಲ್ಲ ಕೆಂಪು ಕಮಲದಂತೆ ಇರ್ತಕ್ಕಂಥದ್ದು. ಅರುಣ ಅಂಬುರುಹ ಈಕ್ಷಣಂ, ಅರುಣಾಂಬುರುಹ ಅಂದ್ರೆ ಕೆಂಪಾದ ಕಮಲ, ಅಂಬುರುಹ ಅಂದ್ರೆ ಕಮಲ, ಅಂಬಾಂಸಿ ರುಹಂತಿ ನೀರಿನಲ್ಲಿ ಬೆಳೀತಕ್ಕಂಥವುಗಳು, ಅಂಬುರುಹ ಅಂದ್ರೆ ಕಮಲಗಳು. ಅರುಣ ಅಂಬುರುಹ ಅಂದ್ರೆ ಕೆಂಪು ಕಮಲ. ಕೆಂಪು ಕಮಲದಂತೆ ಅರುಣಾಂಬುವಿನಂತೆ ಈ ಕ್ಷಣಂ ಅರುಣ ಅಬ್ಜ ಈಕ್ಷಣ ಅಧರಂ ಅಂತ ಒಂದು ಪಾಠ ಇದೆ. ಅರುಣಾಬ್ಜ, ಅಬ್ಜ ಅಂದ್ರೆ ಕಮಲ, ಅಂಬುರುಹ ಅಂದ್ರು ಕಮಲ, ಅಬ್ಜ ಅಂದ್ರು ಕಮಲ. ಅಬ್ ಅಂದ್ರೆ ನೀರು, ಅಬ್ಜ ನೀರಿನಲ್ಲಿ ಹುಟ್ಟತಕ್ಕಂಥದ್ದು ಅಂತ, ಅಂಬುರುಹ ಅಂದ್ರೂ ನೀರಿನಲ್ಲಿ ಹುಟ್ಟತಕ್ಕಂಥದ್ದು ಅಂತ ಅದೇ ಅರ್ಥನೇ ಬರ್ತದೆ. ಅರುಣ ಅಬ್ಜೇಕ್ಷಣ ಈ ಅಧರಂ ಅಂತ ಅಂದಿಟ್ಟುಕೊಂಡ್ರೆ ಅಬ್ಜ ದಂತೆ ಕಮಲದಂತೆ, ಕೆಂಪಾದ ಕಮಲದಂತೆ ಈ ಕ್ಷಣ ಮತ್ತು ಅಧರ ಅಂತ ಅಂದ್ರೆ ಕಣ್ಣು ಮತ್ತು ತುಟಿ ಉಳ್ಳವನು ಅಂತರ್ಥ. ಅಂಬುರುಹ ಈ ಕ್ಷಣಂ ಅಂತಂದಾಗ ಆವಾಗ ಕಣ್ಣು ಮಾತ್ರ ಬರ್ತದೆ, ನೋಟ. ಕೆಂಪಾದ ಕಮಲದಂತೆ ನೋಟವುಳ್ಳವನು, ಕಣ್ಣುಳ್ಳವನು ಅಂತ ಅರ್ಥ ಮಾತ್ರ ಬರ್ತದೆ. ಅದಕ್ಕೆ ಅಬ್ಜ ಈ ಕ್ಷಣ ಅಧರಂ ಅಂತ ಇಟ್ಟುಕೊಳ್ಳೋದು ಒಳ್ಳೆಯದು. ಆ ಪಾಠ ಅಬ್ಜೇಕ್ಷಣಾಧರಂ ಅಂತ ಮಾಡಿಕೊಂಡಾಗ
ಕಮಲದಂತೆ ಕೆಂಪಾದ ಕಣ್ಣು ಮತ್ತು ಅಧರ ಅಂದರೆ ತುಟಿ ಉಳ್ಳವನು ಅಂತರ್ಥ. ಇಲ್ಲಿ ಈ ಕ್ಷಣ ಅನ್ನೋ ಪಾಠ ಇಟ್ಟುಕೊಂಡ್ರೆ ಕೆಲವರು ವಿಜಯಧ್ವಜ ತೀರ್ಥರು ಅಂಬುರುಹೇ ಕ್ಷಣಂ ಅನ್ನೋ ಪಾಠ ಇಟ್ಟುಕೊಂಡಿದ್ದಾರೆ. ಆಮೇಲೆ ಯಾದವಾರ್ಯರು ಕೂಡ ಅಂಬುರುಹೇ ಕ್ಷಣಂ ಅನ್ನೋ ಪಾಠವನ್ನೇ ಇಟ್ಟುಕೊಂಡಿದ್ದಾರೆ. ಯಾಕೆಂದ್ರೆ ಅವರು ಹೇಳ್ತಾರೆ, ಹಿಂದಿನ ಶ್ಲೋಕದಲ್ಲಿ ಪ್ರಸನ್ನ ವದನೇ ಕ್ಷಣಂ ಅಂತ ಈ ಕ್ಷಣವನ್ನು ಹೇಳಿ ಆಗಿದೆ, ಪುನಃ ಮತ್ತ್ಯಾಕೆ ಇಲ್ಲಿ ಈ ಕ್ಷಣವನ್ನು ಹೇಳಿದ್ರು ಅಂತ ಪ್ರಶ್ನೆ ಮಾಡಿಕೊಂಡು ಅರುಣತ್ವ ಲಕ್ಷಣ ಜ್ಞಾಪನಾಯ ಪುನಃ ಈ ಕ್ಷಣಂ ಅಂತ ಬರೀತಾರೆ. ಅರುಣತ್ವವನ್ನು ಹಿಂದೆ ಹೇಳಿರಲಿಲ್ಲ, ಅಲ್ಲಿ ಪ್ರಸನ್ನ ವದನೇ ಕ್ಷಣಂ ಅಂತ ಅಷ್ಟೇ ಹೇಳಿದ್ರು. ಪ್ರಸನ್ನತ್ವವನ್ನು ಮಾತ್ರ ಹೇಳಿದ್ರು, ಅರುಣತ್ವವನ್ನು ಅಲ್ಲಿ ಹೇಳಿರಲಿಲ್ಲ. ಅದನ್ನು ಜ್ಞಾಪನ ಮಾಡಲಿಕ್ಕೋಸ್ಕರ ಪುನಃ ಮತ್ತೊಮ್ಮೆ ಈ ಕ್ಷಣವನ್ನು ಹೇಳಿದ್ದಾರೆ ಅಂತ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಅವರು ಅವರ ಪಾಠದ ಪ್ರಕಾರ ಅರುಣಾಂಬುರುಹೇ ಕ್ಷಣಂ ಅನ್ನೋದೇ ಪಾಠ. ಅಬ್ಜೇಕ್ಷಣಾಧರಂ ಅಂತ ಇಟ್ಟುಕೊಂಡ್ರೆ ಕೆಂಪಾದ ಕಮಲದಂತೆ ಕಣ್ಣು ಮತ್ತು ತುಟಿ ಉಳ್ಳವನು ಅಂತರ್ಥ. ಪ್ರಣತಾಶ್ರಯಣಂ, ಯಾರು ಪ್ರಣತರೋ, ಅವನಿಗೆ ಯಾರು ನಮಸ್ಕಾರ ಮಾಡ್ತಾರೋ ಅಂಥವರಿಗೆ ಆಶ್ರಯನಾಗಿದ್ದಾನೆ, ಅವರಿಗೆ ಆಶ್ರಯವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಅವನನ್ನು ಯಾರು ಶರಣಾಗತರಾಗ್ತಾರೋ, ಯಾರು ನಮಸ್ಕಾರ ಮಾಡ್ತಾರೋ ಅಂಥವರಿಗೆ ಆಶ್ರಯನಾಗಿದ್ದಾನೆ ಭಗವಂತ. ಪ್ರಣತಾಶ್ರಯಣಂ. ಕೃಷ್ಣಂ, ಕೃಷ್ಣವರ್ಣದವನು. ಶರಣ್ಯಂ, ಶರಣಾಗತ ರಕ್ಷಕ. ಕರುಣಾರ್ಣವಂ, ದಯಾ ಸಮುದ್ರ, ಕರುಣೆಗೆ ಅರ್ಣವ, ಸಮುದ್ರದಂತೆ ಇದ್ದಾನೆ. ಅಂತಹ ಭಗವಂತನನ್ನ ಧ್ಯಾನ ಮಾಡಬೇಕು. ತರುಣಂ ರಮಣೀಯಾಂಗಂ ಅರುಣಾಬ್ಜೇ ಕ್ಷಣಾಧರಂ, ಅಥವಾ ತರುಣಂ ರಮಣೀಯಾಂಗಂ ಅರುಣಾಂಬುರುಹೇ ಕ್ಷಣಂ. ಪ್ರಣತಾಶ್ರಯಣಂ ಕೃಷ್ಣಂ ಶರಣ್ಯಂ ಕರುಣಾರ್ಣವಂ. ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ. ಶಂಖಚಕ್ರಗದಾ ಪದ್ಮೈಃ ಅಭಿವ್ಯಕ್ತ ಚತುರ್ಭುಜಂ. ಮತ್ತೆ ಶ್ರೀವತ್ಸಾಂಕಂ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯುಳ್ಳವನು. ಘನಶ್ಯಾಮಂ, ಘನ ಅಂದರೆ ಮೋಡ, ಮೋಡದಂತೆ ಶ್ಯಾಮವರ್ಣ, ನೀಲವರ್ಣ ಉಳ್ಳವನು. ನೀಲಮೇಘ ಶ್ಯಾಮ, ಘನಶ್ಯಾಮ. ಕೆಲವು ಸಲ ಅಂತ ಹಾಗಿಟ್ಟುಕೊಳ್ಬೇಕು. ಕೆಲವು ಸಲ ಪೀತವರ್ಣ, ಕೆಲವು ಸಲ ಕೃಷ್ಣವರ್ಣ, ಕೆಲವು ಸಲ ನೀಲಮೇಘದಂತೆ ನೀಲವರ್ಣ, ಶ್ಯಾಮವರ್ಣ. ಹಾಗೆ, ಯಾಕೆಂದ್ರೆ ಹಿಂದೆ ಕೃಷ್ಣಂ ಅಂತ ಹೇಳಿದ್ದಾರೆ, ಇಲ್ಲಿ ಶ್ಯಾಮಂ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಹಿಂದೆ ಪೀತವರ್ಣವನ್ನು ಹೇಳಿದ್ದಾರೆ. ಹಾಗಾಗಿ ಕೆಲವೊಮ್ಮೆ ಹಾಗೆ, ಕೆಲವೊಮ್ಮೆ ಹೀಗೆ ಅಂತ ಇಟ್ಟುಕೊಳ್ಬೇಕು. ಯಾವುದದು ಕರ ಒದರೋದು? ಏನಾಗ್ಯದ ನೋಡಂತ ಹೇಳ. ಯಾಕೆ ಒದರ್ತದ ಕೇಳ, ನೋಡಂತ ಹೇಳ. ಅವ್ನು ಹೇಳ ಸ್ವಲ್ಪ.
ಘನಶ್ಯಾಮಂ ಅಂದ್ರೆ ಮೋಡದಂತೆ ಶ್ಯಾಮವರ್ಣವುಳ್ಳವನು. ಪುರುಷಂ ಅಂತ. ಪುರುಷ ಅಂತ ಅಂದ್ರೆ ಎಲ್ಲ ಪುರುಷ ಲಕ್ಷಣವುಳ್ಳವನು ಅಂತ ಅರ್ಥ. ಪುರುಷರ ಲಕ್ಷಣ ಏನಿದೆ ಆ ಎಲ್ಲ ಲಕ್ಷಣ ಪೂರ್ಣವಾಗಿ ಉಳ್ಳವನು. ವನಮಾಲಿನಂ, ವನಮಾಲೆಯನ್ನ ಧಾರಣೆ ಮಾಡಿದ್ದಾನೆ. ಶಂಖ, ಚಕ್ರ, ಗದಾ, ಪದ್ಮ ಇವುಗಳಿಂದ ಅಭಿವ್ಯಕ್ತವಾದ 4 ಭುಜಗಳುಳ್ಳವನಾಗಿದ್ದಾನೆ. ಅಂದರೆ ತನ್ನ 4 ತೋಳುಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನ ಅಭಿವ್ಯಕ್ತಿ ಮಾಡಿದ್ದಾನೆ, ತೋರಿಸ್ತಾ ಇದ್ದಾನೆ ಅಂತರ್ಥ. ಆ ರೀತಿಯಾದ ಭಗವಂತನನ್ನ ಧ್ಯಾನ ಮಾಡಬೇಕು. ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಖಚಕ್ರ ಗದಾ ಪದ್ಮೈಃ ಅಭಿವ್ಯಕ್ತ ಚತುರ್ಭುಜಂ ಕಿರೀಟಿನಂ ಕುಂಡಲಿನಂ ಕೇಯೂರವಲಯಾನ್ವಿತಂ ಕೌಸ್ತುಭಾಭರಣಗ್ರೀವಂ ಪೀತಕೌಶೇಯವಾಸಸಂ. ಮತ್ತೆ ಯಾವ ರೀತಿ ಇದ್ದಾನೆ ಭಗವಂತ ಅಂದರೆ, ಕಿರೀಟಿನಂ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ, ಕುಂಡಲಿನಂ ಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ, ಕೇಯೂರ ವಲಯಾನ್ವಿತಂ ಕೇಯೂರಗಳು ಕಂಕಣಗಳು ಅವುಗಳನ್ನು ಧಾರಣೆ ಮಾಡಿದ್ದಾನೆ, ಕೌಸ್ತುಭಾಭರಣ ಗ್ರೀವಂ ಗ್ರೀವ ಅಂದರೆ ಕೊರಳು, ಕೊರಳಿನಲ್ಲಿ ಕೌಸ್ತುಭ ಎಂಬ ಆಭರಣ ಧಾರಣೆ ಮಾಡಿದ್ದಾನೆ. ಕೌಸ್ತುಭಾಭರಣ ಗ್ರೀವಂ ಅನ್ನೋ ಶಬ್ದಕ್ಕೆ ಕೌಸ್ತುಭ ಎಂಬ ಆಭರಣವುಳ್ಳ ಗ್ರೀವ ಕೊರಳು ಅಂತ ಅರ್ಥ ಬರ್ತದೆ. ಬೇರೆಯವರಿಗೆಲ್ಲ ಆಗುವಾಗ ಹಾಗೆ ಮಾಡಬಹುದು. ಭಗವಂತನಿಗೆ ಕೌಸ್ತುಭ ಅಂತನ್ನೋದು ಆಭರಣ ಅಲ್ಲ. ಕೌಸ್ತುಭ ಎಂಬ ಆಭರಣಕ್ಕೆ ಇವನ ಕೊರಳು ಆಭರಣ. ಕೌಸ್ತುಭ ಎಂಬ ಆಭರಣಕ್ಕೆ ಇವನ ಕೊರಳು ಆಭರಣವಾಗಿದೆ ಅಂತ ಇಟ್ಟುಕೊಳ್ಬೇಕು. ಕೌಸ್ತುಭ ಆಭರಣ ಗ್ರೀವಂ ಅಂತ ಅದನ್ನ ಯಾದವಾರ್ಯರು ಬರೀತಾರೆ. ಕೌಸ್ತುಭಸ್ಯ ಆಭರಣಭೂತ ಗ್ರೀವ ಯಸ್ಯ ತಂ ಅಂತ. ಆಭರಣಗಳಿಂದ ಇವನಿಗೆ ಶೋಭೆ ಬರೋದಲ್ಲ, ಇವನ ಮೈ ಮೇಲೆ ಇರೋದ್ರಿಂದ ಆ ಆಭರಣಗಳಿಗೆ ಶೋಭೆ. ಹಾಗಾಗಿ ಎಲ್ಲ ಆ ಥರನೇ ಇಟ್ಟುಕೊಳ್ಬೇಕು. ಕೌಸ್ತುಭ ಆಭರಣ ಗ್ರೀವಂ, ಕೌಸ್ತುಭಕ್ಕೆನೆ ಒಳ್ಳೆ ಆಭರಣವಾದಂತಹ ಕೊರಳು. ಪೀತ ಕೌಶೇಯ ವಾಸಸಂ, ಪೀತ ಕೌಶೇಯ ವಾಸ ಅಂದರೆ ರೇಷ್ಮೆಯ ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ. ಪೀತ ಅಂದರೆ ಹಳದಿ, ಕೌಶೇಯ ಅಂದರೆ ರೇಷ್ಮೆದು, ಅಂತಹ ವಾಸ ಬಟ್ಟೆ ಅಂದರೆ ರೇಷ್ಮೆಯ ಪೀತಾಂಬರ ಅದನ್ನ ಉಟ್ಕೊಂಡಿದ್ದಾನೆ. ಈ ರೀತಿ ಚಿಂತನೆ ಮಾಡಬೇಕು. ಕಿರೀಟಿನಂ ಕುಂಡಲಿನಂ ಕೇಯೂರವಲಯಾನ್ವಿತಂ ಕೌಸ್ತುಭಾಭರಣಗ್ರೀವಂ ಪೀತಕೌಶೇಯವಾಸಸಂ. ಕಾಂಚೀಕಲಾಪಪರ್ಯಸ್ತಂ ಲಸತ್ಕಾಂಚನನೂಪುರಂ ದರ್ಶನೀಯತಮಂ ಶಾಂತಂ ಮನೋನಯನವರ್ಧನಂ. ಮತ್ತೆ ಹೇಗಿದ್ದಾನೆ ಭಗವಂತ ಅಂದ್ರೆ, ಕಾಂಚೀ ಕಲಾಪ ಪರ್ಯಸ್ತಂ, ಕಾಂಚಿ ಕಲಾಪ
ಅಂದರೆ ಬಂಗಾರದ ಒಡ್ಯಾಣ ಸೊಂಟಕ್ಕೆ ಕಟ್ಟಿಕೊಳ್ತಕ್ಕಂಥದ್ದು, ಸುತ್ತಲೂ ಅದು ಕಾಂಚಿ, ಅದು ಬಂಗಾರದ್ದು. ಕಾಂಚೀ ಕಲಾಪ ಪರ್ಯಸ್ತಂ ಲಸತ್ ಕಾಂಚನ ನೂಪುರಂ. ಕಾಲಿಗೆ ಕಾಲ್ಗಡಗಗಳು, ಗೆಜ್ಜೆಗಳು, ಅದರಿಂದ ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದೆ ಆ ಕಾಲುಗಳು. ಲಸತ್ ಕಾಂಚನ ನೂಪುರಂ, ಹೊಳಿತಾ ಇರ್ತಕ್ಕಂಥದ್ದು. ಲಸತ್ ಅಂದ್ರೆ ಒಳ್ಳೆ ಸುಂದರವಾದ, ಕಾಂಚನ ನೂಪುರ ಬಂಗಾರದ ಗೆಜ್ಜೆಗಳು, ಕಾಲಿಗೆ ಹಾಕೊಳ್ತಕ್ಕಂತಹ ಕಡಗಗಳು. ಆಮೇಲೆ ದರ್ಶನೀಯತಮಂ, ನೋಡ್ಲಿಕ್ಕೆ ಬಹಳ ಸುಂದರವಾಗಿದ್ದಾನೆ. ಶಾಂತಂ, ಶಾಂತನಾಗಿದ್ದಾನೆ. ಮನೋ ನಯನ ವರ್ಧನಂ, ನಮ್ಮ ಮನಸ್ಸು ಮತ್ತು ಕಣ್ಣುಗಳಿಗೆ ಹಬ್ಬವನ್ನೇ ಉಂಟು ಮಾಡ್ತಾ ಇದ್ದಾನೆ. ಮತ್ತು ನೋಡಬೇಕು ಅನಿಸುತ್ತೆ, ಮತ್ತು ಚಿಂತನೆ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಸುಂದರವಾದದ್ದು ಅಂತ ಅರ್ಥ. ಮನಸ್ಸು ಮತ್ತು ನಯನಗಳಿಗೆ ಅತ್ಯಂತ ಸಂತೋಷವನ್ನ ಉಂಟು ಮಾಡ್ತಕ್ಕಂಥವನು. ಶಾಂತಂ ದರ್ಶನೀಯ ತಮಂ, ಮತ್ತು ನೋಡಬೇಕು ಅಂತ ಅನಿಸ್ತಾ ಇದೆ. ಆ ರೀತಿ ಸುಂದರ. ಕಾಂಚೀ ಕಲಾಪ ಪರ್ಯಸ್ತಂ ಲಸತ್ ಕಾಂಚನನೂಪುರಂ ದರ್ಶನೀಯತಮಂ ಶಾಂತಂ ಮನೋನಯನವರ್ಧನಂ. ಪದ್ಭ್ಯಾಂ ನಖಮಣಿಶ್ರೇಣ್ಯಾ ವಿಲಸದ್ಭ್ಯಾಂ ಸಮರ್ಚತಾಂ ಹೃತ್ ಪದ್ಮಕರ್ಣಿಕಾಧಿಷ್ಣ್ಯಂ ಆಕ್ರಮ್ಯಾತ್ಮನ್ಯವಸ್ಥಿತಂ. ಒಂದೇ ಶ್ಲೋಕದಲ್ಲಿ ಎಲ್ಲ ಪದಗಳನ್ನು ಅನ್ವಯ ಮಾಡಿಕೊಂಡು ಹೇಳ್ಕೊಳ್ಬೇಕು. ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಭಕ್ತರ ಹೃದಯ ಕಮಲ ಏನಿದೆ ಅದು ಒಂದು ಕರ್ಣಿಕಾ ಇದ್ದಂತೆ ಅಂತ ಇಟ್ಕೊಳ್ಳೋಣ. ಯಾರು ಭಗವಂತನನ್ನ ಆರಾಧನೆ ಮಾಡ್ತಾರೋ ಅಂಥವರ ಶರೀರದಲ್ಲಿ ಹೃದಯ ಕಮಲ ಅಂತನ್ನೋ ಒಂದು ಕರ್ಣಿಕೆ, ಆ ಸ್ಥಾನವನ್ನ ಆಕ್ರಮಣ ಮಾಡಿ ನಿಲ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಅವನ ಪಾದಗಳನ್ನ ಯಾರು ಆರಾಧನೆ ಮಾಡ್ತಾರೋ ಅಂಥವರು. ಎಂಥ ಪಾದಗಳು ಅಂದ್ರೆ ಆ ಪಾದಕ್ಕೆ ವಿಶೇಷಣ. ವಿಲಸದ್ಭ್ಯಾಂ ನಖಮಣಿಶ್ರೇಣ್ಯ ಪದ್ಭ್ಯಾಂ ಅಂತ, ಮಣಿಗಳಂತಹ ಉಗುರುಗಳು, ಒಳ್ಳೆ ಉತ್ತಮವಾದಂತಹ ಮಣಿಗಳಂತೆ ಇರತಕ್ಕಂತಹ ಉಗುರುಗಳ ಸಾಲಿನಿಂದ ವಿಲಸದ್ಭ್ಯಾಂ ಪದ್ಭ್ಯಾಂ, ಶೋಭಿಸ್ತಾ ಇರತಕ್ಕಂತಹ ಪಾದಗಳು. ಅಂತಹ ಪಾದಗಳಿಂದ ಸಮರ್ಚತಾಂ, ಯಾರು ಆರಾಧನೆ ಮಾಡ್ತಾರೋ ತನ್ನನ್ನ, ಅಂಥವರ ಹೃತ್ ಪದ್ಮ ಕರ್ಣಿಕಾಧಿಷ್ಣ್ಯಂ ಆಕ್ರಮ್ಯ, ಹೃದಯ ಕಮಲ, ಅಂತಹ ಆರಾಧನೆ ಮಾಡ್ತಕ್ಕಂಥವರ ಹೃದಯ ಏನಿದೆ ಆ ಹೃದಯ ಕಮಲ ಎಂಬ ಕರ್ಣಿಕ, ಆ ಕರ್ಣಿಕೆಯಲ್ಲಿ ಆಧಿಷ್ಣ್ಯಂ ಆಕ್ರಮ್ಯ, ಆ ಕರ್ಣಿಕೆಯನ್ನ, ಆ ಕರ್ಣಿಕಾ ಸ್ಥಾನವನ್ನು ಆಕ್ರಮಣ ಮಾಡಿ ಆತ್ಮನ್ಯವಸ್ಥಿತಂ, ಅಲ್ಲಿ ಬಂದು ನಿಂತಿದ್ದಾನೆ ಅಂತ. ಅಂದ್ರೆ ಆ ಭಗವಂತನ ಪಾದ ಕಮಲಗಳನ್ನ ಯಾರು ಧ್ಯಾನ ಮಾಡ್ತಾರೋ ಅಂಥವರ ಆ ಹೃದಯ ಕಮಲದಲ್ಲಿ ಬಂದು ಕೂಡ್ತಾನೆ ಭಗವಂತ ಅಂತ. ಅಂತಹ ಭಗವಂತನನ್ನ ಧ್ಯಾನ ಮಾಡಬೇಕಂತೆ. ಅವನ ಪಾದ ಕಮಲಗಳು ಹೇಗಿದ್ದಾವೆ ಅಂದ್ರೆ
ಅದು ನಖಮಣಿ ಶ್ರೇಣ್ಯ ವಿಲಸದ್ಭ್ಯಾಂ ಅಂತ. ಮಣಿಗಳಂತೆ ಇರತಕ್ಕಂತಹ ಉಗುರುಗಳು, ಆ ಉಗುರುಗಳ ಸಾಲಿನಿಂದ, ಶ್ರೇಣಿ ಅಂದರೆ ಸಾಲು, ನಖಮಣಿ ಶ್ರೇಣಿ, ನಖಮಣಿಗಳು ಅಂದರೆ ಮಣಿಗಳಂತೆ ಇರತಕ್ಕಂತಹ ನಖಗಳು, ಉಗುರುಗಳು, ಆ ಉಗುರುಗಳ ಶ್ರೇಣಿ ಸಾಲಿನಿಂದ ಶೋಭಿಸ್ತಾ ಇರತಕ್ಕಂತಹ ಪಾದ, ಆ ಪಾದಗಳಿಂದ ಯಾರು ಸಮರ್ಚತಾಂ ಅರ್ಚನೆ ಮಾಡ್ತಾರೋ ಅವಂಥವರ ಹೃದಯದಲ್ಲಿ, ಹೃದಯ ಎಂಬ ಪದ್ಮದ ಕರ್ಣಿಕಾದಲ್ಲಿ ಆಕ್ರಮಣ ಮಾಡಿ ಬಂದು ನಿಲ್ತಕ್ಕಂಥವನು, ಆ ಕರ್ಣಿಕಾ ಸ್ಥಾನವನ್ನು ಆಕ್ರಮಿಸಿ ನಿಲ್ತಕ್ಕಂಥವನು, ಅಂತಹ ಭಗವಂತನನ್ನ ಧ್ಯಾನ ಮಾಡಬೇಕು. ಪದ್ಭ್ಯಾಂ ನಖಮಣಿ ಶ್ರೇಣ್ಯ ವಿಲಸದ್ಭ್ಯಾಂ ಸಮರ್ಚತಾಂ ಹೃತ್ ಪದ್ಮಕರ್ಣಿಕಾಧಿಷ್ಣ್ಯಮಾಕ್ರಮ್ಯಾತ್ಮನ್ಯವಸ್ಥಿತಂ ಸ್ಮಯಮಾನಮಭಿಧ್ಯಾಯೇತ್ ಸಾನುರಾಗಾವಲೋಕನಂ ನಿಯತೇನೈಕಭೂತೇನ ಮನಸಾ ವರದರ್ಶಭಂ. ಏಕಾಗ್ರವಾದ ಮನಸ್ಸಿನಿಂದ ಆ ಭಗವಂತನನ್ನ ಧ್ಯಾನ ಮಾಡಬೇಕು. ಸ್ಮಯಮಾನಂ ಅಂದರೆ ಕಿರುನಗೆ, ಸ್ಮಯ, ಆ ಸ್ಮಯ ಅವನ ಮುಖದಲ್ಲಿ ಯಾವಾಗಲೂ ಇರ್ತದೆ. ಕಿರುನಗೆ, ಸ್ಮೈಲ್ ಅಂತೇವಲ್ಲ ಅದು. ಆ ಕಿರುನಗೆಯನ್ನ ಸೂಸ್ತಾ ಇದ್ದಾನೆ. ಅವನ ನೋಟ ಒಳ್ಳೆ ಅನುರಾಗದಿಂದ ತುಂಬಿದ ನೋಟ. ಸಾನುರಾಗಾವಲೋಕನಂ, ಸಾನುರಾಗ ಅವಲೋಕನ, ಅನುರಾಗದಿಂದ ತುಂಬಿದ ನೋಟ, ಪ್ರೀತಿಯಿಂದ ಕೂಡಿದ ನೋಟ, ಸಾನುರಾಗಾವಲೋಕನ. ವರದರ್ಶಭಂ, ವರವನ್ನ ಕೊಡುವವರು ಅಂತ ಯಾರ್ಯಾರಿದ್ದಾರೋ ಅವರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ವರದರ್ಶಭ. ವರದ ಋಷಭ, ವರದರು ಅಂತ ಯಾರ್ಯಾರಿದ್ದಾರೋ ವರವನ್ನ ಕೊಡ್ತಕ್ಕಂಥವರು ಜಗತ್ತಿನಲ್ಲಿ ಅವರೆಲ್ಲರಿಗಿಂತಲೂ ಶ್ರೇಷ್ಠ. ಋಷಭ ಅಂದ್ರೆ ಶ್ರೇಷ್ಠ, ವರದರ್ಶಭ ಅಂಥವನು ಆ ಭಗವಂತ. ಇಂತಹ ಭಗವಂತನನ್ನ ಅಭ್ಯಾಸ ಬಲದಿಂದ ಪರಿಪಕ್ವತೆಯನ್ನ ಪಡೆದು ಆ ಮನಸ್ಸು ಸರ್ವಥಾ ಬೇರೆ ಎಲ್ಲಿಯೂ ಹೋಗದೇ ಇರುವಂತೆ ಏಕಾಗ್ರತೆಯಿಂದ ನೆನಿಲಿಕ್ಕೆ ಸಾಧ್ಯವಾಗ್ತಕ್ಕಂತಹ ಯಾವ ಮನಸ್ಸಿದೆ ಅಂಥ ಮನಸ್ಸಿನಿಂದ ಇಂತಹ ಭಗವಂತನನ್ನ ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಯತೇನ ಏಕಭೂತೇನ ಮನಸಾ ಅಂತ. ಏಕಭೂತವಾದ ಮನಸ್ಸು, ಏಕಭೂತವಾದ ಮನಸ್ಸು ಅಂದ್ರೆ ಏಕಸ್ಮಿನ್ನೇವ ಭೂತೇನ ಮನಸ ಅಂತ ಅರ್ಥ. ಒಂದರಲ್ಲೇ ಇರಬೇಕು ಮನಸ್ಸು, ಬೇರೆ ಬೇರೆ ಕಡೆಗೆ ಹೋಗಬಾರದು ಅಂತ. ಮನಸ್ಸು ಈ ಭಗವಂತನಲ್ಲೇ ಇರಬೇಕು, ಬೇರೆ ಎಲ್ಲಿ ಹೋಗಬಾರದು. ಅಂತಹ ಮನಸ್ಸಿಗೆ ಏಕಭೂತೇನ ಮನಸ ಅಂತ ಕರೀತಾರೆ. ಅದಕ್ಕೆ ಅಭ್ಯಾಸ ಬೇಕು, ಒಂದೇ ಸಲಿಗೆ ಇದು ಸಾಧ್ಯ ಇಲ್ಲ. ಅದಕ್ಕೆ ಪರಿಪಕ್ವ ಆಗಬೇಕು, ಅಭ್ಯಾಸ ಬಲದಿಂದ ಪರಿಪಕ್ವತೆಯನ್ನು ಪಡಿಬೇಕು ಆ ಮನಸ್ಸು, ಆವಾಗ ಇದು ಸಾಧ್ಯವಾಗ್ತದೆ. ಇಲ್ಲದೆ ಇದ್ದರೆ ಬಾಹ್ಯ ವಿಷಯ ಪದಾರ್ಥಗಳ ಕಡೆಗೆ ಮನಸ್ಸು ಹರಿದು ಬಿಡುತ್ತದೆ. ಅದು ಹರಿಬಾರದು. ಬಾಹ್ಯ ವಿಷಯ ಪದಾರ್ಥಗಳ ಸಂಪರ್ಕ ಇಲ್ಲದೇ ಇರುವಂತಹ ಮನಸ್ಸಾಗಬೇಕು. ಅದು ಏಕೀಭೂತವಾದ ಮನಸ್ಸು ಅಂತ ಕರೆಸ್ಕೊಳ್ತದೆ. ಅದಕ್ಕೆ ಅಭ್ಯಾಸ ಬೇಕು. ಅಭ್ಯಾಸ ಬಲದಿಂದ ಅದು ಪರಿಪಕ್ವವಾಗಬೇಕು ಮನಸ್ಸು, ಅದಾದ ಮೇಲೆ ಮಾತ್ರ ಸಾಧ್ಯ. ಇಲ್ಲಿ ಏಕಭೂತೇನ ಮನಸ ಅಂತ ಇರೋದನ್ನ ಕೆಲವರು ಬೇರೆ ವ್ಯಾಖ್ಯಾನಕಾರರೆಲ್ಲ ಏಕಭೂತೇನ ಮನಸ ಅಂದ್ರೆ ಏಕಾಗ್ರ ಮನಸ್ಸಿನಿಂದ ಅಂತಿಷ್ಟೇ ಅರ್ಥ ಹೇಳಿದ್ದಾರೆ. ಅದು ಹಾಗೆ ತೋರ್ತದೆ. ಏಕಭೂತೇನ ಮನಸ ಅಂದ್ರೆ ಏಕಾಗ್ರ ಮನಸ್ಸಿನಿಂದ ಅಂತ ಅಷ್ಟೇ ಅನಿಸ್ತದೆ.
ಆದ್ರೆ ಆ ಅರ್ಥ ಆ ಶಬ್ದದಿಂದ ಹೇಗೆ ಸಿಗ್ತದೆ? ಏಕ ಅಲ್ಲೇನಿದೆ, ನಿಯತೇನ ಏಕಭೂತೇನ ಮನಸ ಅಂತ. ಏಕಭೂತೇನ ಅನ್ನೋ ಶಬ್ದ ಇದೆ. ಏಕಭೂತೇನ ಮನಸ ಅನ್ನೋ ಶಬ್ದದಿಂದ ಏಕಾಗ್ರ ಮನಸ್ಸು ಅನ್ನೋ ಅರ್ಥ ಹೇಗೆ ಸಿಗ್ತದೆ ಅಂತ ಅನ್ನೋದು ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಹಾಗೆ ಅಂತ ಅನಿಸ್ತದೆ ಎಲ್ರಿಗೂ. ಆದ್ರೆ ಆ ಪದದಿಂದ ಅರ್ಥ ಹೇಗೆ ಸಿಕ್ತು? ಏಕಭೂತ ಅಂದ್ರೆ ಏಕೀಭೂತ ಅಂತ. ಹಿಂಗ ಏಕೀಭೂತ ಅಂದ್ರೆ ಪರಮಾತ್ಮನ ಜೊತೆಗೆ ಸೇರಿ ಒಂದಾಗಿರುವ ಮನಸ್ಸು. ಒಂದಾಗಿರೋದು ಅಂತ ಅನ್ನೋದು ಬಿಟ್ಟು ಒಂದರಲ್ಲೇ ಇರೋದು ಅಂತ. ಒಂದರಲ್ಲೇ ಇರೋದು ಅಂದ್ರೆ ಏಕಾಗ್ರವಾಗಿರುವ ಅಂತ, ಆ ರೀತಿ ಅರ್ಥ ಬರ್ತದೆ. ಒಂದರಲ್ಲೇ ಇರೋದು, ಮನಸ್ಸು ಬೇರೆ ಕಡೆಗೆಲ್ಲೂ ಹೋಗೋದಿಲ್ಲ, ಒಂದರಲ್ಲೇ ಇದೆ ಅಂತ. ಆ ಅರ್ಥವನ್ನ ಮಧ್ವಾಚಾರ್ಯರು ನಮಗೆ ಆ ಪದದಿಂದ ಹೇಗೆ ಅರ್ಥ ಬಂತು ಅನ್ನೋದಕ್ಕೆ ಪರಿಣತತೆಯ ಏಕಸ್ಮಿನ್ನೇವ ಭೂತೇನ ಅನ್ನೋ ಅರ್ಥವನ್ನು ಬರೆದು ನಾವು ಮೊನ್ನೆ ನೋಡಿದ್ವಿ. ಈ ಪರಿಣತತೆಯ ಅನ್ನೋದನ್ನ ಮುಂದಿಂದಕ್ಕೂ ಅನ್ವಯ ಮಾಡ್ಕೊಳ್ಬೇಕು, ಮುಂದಿಂದಕ್ಕೆ ಅನ್ವಯ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಹಿಂದೆ ವಿವಿಧ ಕಲ್ಪನೆ ವಿದ್ಯಮಾನೇಪಿ ಪರಿಣತತೆಯ ಅಂತ ಅಲ್ಲಿಗೂ ಅದನ್ನ ಸೇರಿಸ್ಕೊಂಡಿದ್ದರು. ಅಥವಾ ಪರಿಣತತೆಯ ಅಂತ ಅನ್ನೋದನ್ನ ಅಲ್ಲಿಗೆ ಬಿಟ್ಟು ಅಲ್ಲಿ ವಿವಿಧ ಕಲ್ಪನೆ ವಿದ್ಯಮಾನೇಪಿ ಅನ್ನೋದಕ್ಕೆ ಮಾತ್ರ ಹಿಂದೆ ಇಟ್ಟುಕೊಂಡು ಈ ಪರಿಣತತೆಯ ಅಂತ ಅನ್ನೋದನ್ನ ಇಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು. ಅಥವಾ ಎರಡು ಕಡೆಗೂ ದೆಹಲಿ ದೀಪನ್ಯಾಯೇನ ಅನ್ವಯ ಮಾಡಬಹುದು ಅಂತ ಅಲ್ಲಿ ನೋಡಿದ್ವಿ ನಾವು. ಹಾಗೆ ಪರಿಣತತೆಯ ಏಕಸ್ಮಿನ್ನೇವ ಭೂತೇನ ಅಂತ. ಪರಿಣತತೆಯ ಅಂದ್ರೇನು? ಅದು ಪರಿಪಕ್ವ ಆಗಬೇಕು. ಅಭ್ಯಾಸ ಬಲದಿಂದ ಪರಿಪಕ್ವತೆಯನ್ನು ಪಡೆದಿರ್ತಕ್ಕಂತಹ ಮನಸ್ಸೇನಿದೆ ಅದು ಏಕಾಗ್ರತೆಯಿಂದ ನೆನೀತದೆ ಮನಸ್ಸು ಭಗವಂತನನ್ನ. ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಧ್ಯಾನದ ಆನಂದದಿಂದ ಪರಿಪಕ್ವತೆಯನ್ನು ಪಡೆದಿರುವ ಮನಸ್ಸಿಗೆ ಇದು ಸಾಧ್ಯವಾಗ್ತದೆ. ಆದ್ದರಿಂದ ಪರಿಣತತೆಯ ಅಂದ್ರೆ ಪರಿಪಕ್ವವಾದ, ಏಕಸ್ಮಿನ್ನೇವ ಭೂತೇನ ಮನಸ ಅಂತ ಅರ್ಥ. ಏಕಮನಸ ಅಂತಂದ್ರೆ ಏಕಸ್ಮಿನ್ನೇವ ಭೂತೇನ, ಏಕಭೂತೇನ ಮನಸ ಅಂದ್ರೆ ಏಕಸ್ಮಿನ್ನೇವ ಭೂತೇನ ಅಂತ ಬರೀತಾರೆ ಆಚಾರ್ಯರು. ಒಂದರಲ್ಲೇ ಇರುವ ಮನಸ್ಸು, ಅದಕ್ಕೆ ಪರಿಣತತೆಯ ಅಂತ. ಪರಿಪಕ್ವ ಆದ ಮೇಲೆ ಒಂದರಲ್ಲೇ ನಿಲ್ಲತ್ತೆ ಮನಸ್ಸು. ಅಂತಹ ಮನಸ್ಸಿನಿಂದ ಭಗವಂತನನ್ನ ಧ್ಯಾನ ಮಾಡಬೇಕು ಅಂತ ಅರ್ಥ ಆಯ್ತು. ಹಾಗಾದ್ರೆ ಈ ರೀತಿ ಇದುವರೆಗೂ ಹೇಳಿದ ಭಗವಂತ ಏನಿದ್ದಾನೆ, ಇಂತಹ ಭಗವಂತನನ್ನ ಅಭ್ಯಾಸ ಬಲದಿಂದ ಪರಿಪಕ್ವತೆಯನ್ನ ಹೊಂದಿರತಕ್ಕಂತಹ ಯಾವ ಮನಸ್ಸಿದೆ ಆ ಮನಸ್ಸಿನಲ್ಲಿ ಅವನನ್ನ ಧ್ಯಾನ ಮಾಡಬೇಕು. ಆ ಮನಸ್ಸಿನಲ್ಲಿ ಅವನನ್ನು ಮಾತ್ರ ನಿಲ್ಲಿಸಿ ಧ್ಯಾನ ಮಾಡಬೇಕು. ಆ ಒಂದರಲ್ಲಿಯೇ, ಇಂತಹ ಭಗವಂತನಲ್ಲಿಯೇ ಸ್ಥಿರವಾಗಿ ನಿಲ್ಲಬಲ್ಲಂತಹ ಮನಸ್ಸಿನಿಂದ ಇಂತಹ ಭಗವಂತನನ್ನ ಧ್ಯಾನ ಮಾಡಬೇಕು ಅಂತ ನಾರದರು ಹೇಳ್ತಾ ಇದ್ದಾರೆ. ಸ್ಮಯಮಾನಮಭಿಧ್ಯಾಯೇತ್ ಸಾನುರಾಗಾವಲೋಕನಂ ನಿಯತೇನೈಕಭೂತೇನ ಮನಸಾ ವರದರ್ಶಭಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. 54 ಆಯ್ತು ಅಲ್ಲಿಗೆ. ಸೊ ಈ ದೇವರಿಗೆ ಬಂದು ಈ ಆಭರಣ ಬಂದು ಅದು ಅಪ್ರಾಕೃತ ಇಲ್ವಾ? ಆಭರಣವು ಕ್ರೀಟ ನಾವು ಮೊನ್ನೆ ನೋಡಿದ್ವಲ್ಲ, ಭಗವಂತನಲ್ಲಿ ಎಲ್ಲ ರೀತಿಯಾದ ಆಭರಣಗಳು ಇದ್ದಾವೆ. ಸ್ವರೂಪಭೂತವಾದ ಆಭರಣಗಳು ಇದ್ದಾವೆ, ಲಕ್ಷ್ಮೀಭೂತವಾದ ಆಭರಣಗಳು ಇದ್ದಾವೆ. ಆಮೇಲೆ ಪ್ರಾಕೃತವಾದ ಆಭರಣಗಳನ್ನು ಧಾರಣೆ ಮಾಡ್ತಾನೆ ಬೇಕಾದಾಗ.
ಓಕೆ. ಸೊ ಅದೇನು ಬೇರೆ ಸಮಯದಲ್ಲಿ ಬೇರೆ ಅಷ್ಟೇ. ಅವಂದು ಸ್ವರೂಪಭೂತವಾದ ಆಭರಣಗಳು ಸದಾಕಾಲ ಯಾವಾಗಲೂ ಇದ್ದೇ ಇರ್ತದೆ. ಲಕ್ಷ್ಮೀಭೂತವಾದ ಆಭರಣಗಳು ಇರ್ತವೆ. ಅದಲ್ಲದೆ ಅವತಾರ ಕಾಲದಲ್ಲಿ ಪ್ರಾಕೃತ ಆಭರಣಗಳನ್ನು ನಾವು ಕೊಟ್ಟರೆ ಧಾರಣೆ ಮಾಡ್ತಾನೆ. ನೀವು ಲಕ್ಷ್ಮೀಭೂತ ಆಭರಣ, ಲಕ್ಷ್ಮೀ ದೇವಿಯೇ ಒಂದು ಆಭರಣವಾಗಿ ಅವನ ಮೈ ಮೇಲೆ ಇರ್ತಾಳ. ಹೌದು, ಅದು ಅಪ್ರಾಕೃತ. ಅಲ್ಲಿ 31ನೇ ಶ್ಲೋಕದಿಂದ ಇದು ಬರ್ತಾ ನಿಮಗೆ ವಿವಿಧ ಕಲ್ಪೇನ ವಿದ್ಯಮಾನೋ ಅಪಿ. ಹೌದು, ಅದಕ್ಕೆ ಅಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳಿದ್ದಲ್ವಾ. ಸೊ ಅಲ್ಲಿ ಪರಿಣತಯ ಎಂಬುದು ಬಂದು ಸುಖ ದುಃಖವಾ ನೋಟ್ ಪಡಿಕೊಂಡ, ಅದು ಬೇಡ, ಅದು ಒಂದು ಅರ್ಥ ಇದೆಯಾ? ಪರಿಣತತೆ ಅನ್ನೋದಕ್ಕೆ ಸುಖ ದುಃಖ ಸುಖ ನೋಟ್ ಪಡ್ಕೊಂಡಿದ್ದಾನೆ. ಅದು ಒಂದು ಪರಿಣತಯ ಅಂದ್ರೆ ಪರಿಪಕ್ವ, ಪ್ರಕೃತಿ ಪರಿಣಾಮ ರೂಪವಾಗಿ ಅಂತ. ಓಕೆ. ತನ್ನ ಕರ್ಮಕ್ಕೆ ಅನುಸಾರವಾಗಿ ಪ್ರಕೃತಿಯ ಪರಿಣಾಮ ರೂಪವಾಗಿ ಶತ್ರು ಮಿತ್ರ ಮೊದಲಾದ ನಾನಾ ರೀತಿಯಲ್ಲಿ ಭಗವಂತನಿಂದ ಜೀವರ ಸೃಷ್ಟಿ ಲೋಕದಲ್ಲಿ ನಡೀತಾ ಇದೆ. ಹಾಗಿದ್ರೂ ಎಲ್ಲ ಜೀವರು ತನಗೆ ಸ್ವಾಭಾವಿಕವಾಗಿಯೇ ಶತ್ರ ಮಿತ್ರರು ಎಂಬುದಾಗಿ ತಿಳಿಬಾರದು. ಹಾಗೆ ತಿಳಿದ್ರೆ ಅದು ಮೋಹ. ಪ್ರಕೃತಿ ಪರಿಣಾಮ ರೂಪವಾಗಿ ಅವರವರ ಕರ್ಮಾನುಸಾರ ಶತ್ರುತ್ವ ಮಿತ್ರತ್ವ ರೀತಿಯಲ್ಲಿ ಹುಟ್ಟುತ್ತಾರೆ. ಸ್ವಾಭಾವಿಕವಾಗಿ ಯಾರೋ ಶತ್ರುಗಳು ಮಿತ್ರಗಳು ಅಂತಿರೋದಿಲ್ಲ ಅಂತ ಹೇಳೋದು ತಾತ್ಪರ್ಯ ಅಲ್ಲಿ. ಅದಕ್ಕೆ ಅಲ್ಲಿ ಪರಿಣತತೆಯ ವಿವಿಧ ಕಲ್ಪನೆ ವಿದ್ಯಮಾನೇಪಿ. ಪರಿಣತತೆಯ ಅಂದ್ರೆ ಪ್ರಕೃತಿಯ ಪರಿಣಾಮ ರೂಪವಾಗಿ ವಿವಿಧ ಕಲ್ಪನೆ ವಿದ್ಯಮಾನೆ. ಹಾಗರ್ಥ ಅದಕ್ಕೆ. ಸೊ ಈ ಕೌಸ್ತುಭ, ಇದು ಬ್ರಹ್ಮದೇವರು ಕೂಡ ಅಭಿಮಾನಿನೇ ಆ ತರ ಆಗಬಹುದು. ಬ್ರಹ್ಮದೇವರೇ ಆ ರೂಪದಲ್ಲಿ ಬಂದು ಇದ್ದಾರೆ ನಾವು ತಗೊಂಬೋಕ, ಇಲ್ಲ ಅದೇನು ತಗೊಂಬರಿ? ಅದಕ್ಕೆ ಅಭಿಮಾನಿ ದೇವತೆಗಳವರು. ಕೌಸ್ತುಭ ಮಣಿಗೆ ಅಭಿಮಾನಿಗಳು ಬ್ರಹ್ಮದೇವರು. ಒಂದೊಂದು ಆಭರಣಗಳಿಗೆ ಒಬ್ಬೊಬ್ಬರು ಅಭಿಮಾನಿಗಳಿರ್ತಾರೆ. ಚಕ್ರಕ್ಕೆ ಒಬ್ರು, ಶಂಖಕ್ಕೆ ಒಬ್ರು, ಕೌಸ್ತುಭಕ್ಕೆ ಒಬ್ರು, ಹೀಗೆ. ಅಲ್ಲಿ ಅಭಿಮಾನಿತ್ವ ಬಂದ್ರೆ ಅದೇನು ಅದು ಬಂದು ಅಪ್ರಾಕೃತವಾದ ಆ ಕೌಸ್ತುಭಕ ಬಂದು ಇವರು ಅಭಿಮಾನಿ ತಕೊಂಬೋಕ, ಇಲ್ಲ ಲಕ್ಷ್ಮೀ ದೇವಿ ರೂಪದಲ್ಲಿ ಇದ್ದಾರೆ ಅದಕ್ಕೆ ಇವರು ಒಂದು ಅಭಿಮಾನಿ ತಕೊಂಬೋಕ? ಹೆಂಗ್ ತಕೊಂಬಿಡಿ ಅದನ್ನ? ಅದು ಲಕ್ಷ್ಮೀ ರೂಪದ್ದೇ ಆಗಿರ್ಲಿ ಅಥವಾ ಭಗವಂತನ ಸ್ವರೂಪಭೂತವಾದದ್ದೇ ಆಗಿರ್ಲಿ, ಅದಕ್ಕೆ ಅಭಿಮಾನಿತ್ವವನ್ನ ಈ ಜೀವರಿಗೆ ಭಗವಂತ ಕೊಟ್ಟು ಅವರಿಗೆ ಅನುಗ್ರಹ ಮಾಡ್ತಾನಷ್ಟೆ. ಅದನ್ನ ಆರಾಧನೆ ಮಾಡ್ತಾ ಅದರ ಒಂದು ಒಡೆತನ ಅಂತಂದ್ರೆ, ನಮಗೆ ಈಗ ನಾವು ಕೌಸ್ತುಭವನ್ನ ಧ್ಯಾನ ಮಾಡಬೇಕು ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಅದಕ್ಕೆ ಅಭಿಮಾನಿಗಳಾಗಿ ನಮ್ಮ ಮನಸ್ಸಿನಲ್ಲಿ ಆ ಕೌಸ್ತುಭದ ಧ್ಯಾನವನ್ನು ಬರುವಂತೆ ಮಾಡ್ತಾರೆ. ಅವರ ಮೂಲಕವಾಗಿ ನಮಗೆ ತಂದು ಕೊಡ್ತಾರೆ. ಅದರ ಜವಾಬ್ದಾರಿ ಅವ್ರದ್ದು. ಅದಕ್ಕೆ ಅವರ ಅಭಿಮಾನಿಗಳು ಅಂತ ಹಾಗರ್ಥ. ಈ ದೇವರ ಪೂಜೆಲಿ ಆಚಾರ ಆತ್ಮ ಆರಾಧನಾ ಒಂದು ಬರ್ತಾನೆ ನಿಮಗೆ. ಸೊ ಇದೆಲ್ಲ ಕೊಟ್ಟಿದ್ದಾರೆ, ನಾವು ಏನೇನು ನೋಡ್ತಾವ್ರಿಯೋ ಅದೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆ ತರ ಧ್ಯಾನ ಮಾಡಿರ್ತಾನೆ ದೇವ್ರ ಪೂಜೆ ಹೋಗ್ಕೊಂಡು ಅರ್ಥವಾಗ. ಮಾನಸ ಪೂಜೆ ತಾನೆ. ಮಾನಸ ಪೂಜೆನೆ ಪ್ರಧಾನ. ಇತ್ಯಾಕೋಶೋ ಅಷ್ಟಪತ್ರೆ ಸರಸಿ ಭುವಿ ಗುಹಾಯಾಂ ಸದಾ ಕರ್ಣಿಕಾಯಾಂ ದೀಪ್ಯಂತಂ ಸೂರ್ಯಕೋಟಿ ಪ್ರಭಂ ಅಜರಂ ಅಜಂ ನಿತ್ಯಮಾನಂದ ಮೂರ್ತಿಂ ಹಿಂದೂನಾಂ ಕೋಡಿ ಭಾಸ ಪರಿಕರ ಮತಃ. ಅದು ಬರ್ತಾ ಆ ಶ್ಲೋಕ ಎಲ್ಲ ಬರ್ತಾ ನಿಮಗೆ. ಸೊ ಈ ತರ ನಾವು ಧ್ಯಾನ ಮಾಡಿ ನಾವು ದೇವ್ರ ಪೂಜೆಗೆ ಹೋಗೋಣ. ಹೌದು ಹೌದು, ಭಗವಂತನ ಧ್ಯಾನ ಈ ರೀತಿ ಮಾಡಬೇಕು ನಾವು ಮೊದಲು. ಆಮೇಲೆನೆ ಈ ಹೊರಗಿನ ಪೂಜೆ. ಮೊದಲು ಒಳಗಿನ ಪೂಜೆ. ಮಾನಸ ಪೂಜೆ ಎಂಬುದು ಗುರುಗಳೇ
ಕೇಳಿಸ್ತಾ ಇದೆ, ಹೇಳ್ರಿ. ಕರ್ಣಿಕ ಅಂದ್ರೆ ಏನು? ಕರ್ಣಿಕಾ ಅಂತಂದ್ರೆ ಈ ನಾವು ಸಂಪುಷ್ಟ ಅಂತೀವಲ್ಲ, ಹಾಗೆ ಸಂಪುಟದ ಒಳಗೆ ಕರ್ಣಿಕಾ ಮಧ್ಯದಲ್ಲಿ, ಮಂಟಪದ ಮಧ್ಯದ ಭಾಗ ಸಂಪುಟ, ಹಾಗೆ ಕಮಲದ್ದು ಮಧ್ಯಭಾಗ ಹಾಗೆ ಇಟ್ಕೊಳ್ಬೇಕು. ಗುರುಗಳು, ಮಾನಸ ಪೂಜೆ ಎಂಬುದು ಅದೇ ಇದು ಮಾನಸ ಪೂಜೆ ಅಂತ ಹೇಳೋದು ವಿಗ್ರಹ ಪೂಜೆ ಮಾಡೋ ಕಾಲದಲ್ಲಿ ಮಾಡೋದು ಮತ್ತೆ ವಿಗ್ರಹ ಪೂಜೆ ಮಾಡೋಕ್ ಆಗ್ಲೇದ ಕಾಲದಲ್ಲಿ ಮಾಡೋದು ಅಂತ ಎರಡು ವಿಧ ಇದೆಯಾ, ಇಲ್ಲ ಹೇಗದು? ಮಾನಸ ಪೂಜೆಯನ್ನ ಯಾವಾಗ್ಲೂ ಮಾಡಬೇಕು. ವಿಗ್ರಹ ಇದ್ರೂ ಮಾಡಬೇಕು, ವಿಗ್ರಹ ಇಲ್ಲದೆ ಇದ್ರೂ ಮಾಡಲೇಬೇಕು. ವಿಗ್ರಹ ಇಲ್ಲದೆ ಇದ್ದಾಗೂ ಸುಮ್ಮನೆ ನಾವು ಕೂತಾಗ ಕಣ್ಣು ಮುಚ್ಚಿಕೊಂಡು ಮಾನಸ ಪೂಜೆಯನ್ನ ಮಾಡಬಹುದು. ಆವಾಗ ಎಲ್ಲ ನಮ್ಮ ಮನಸ್ಸಿನಿಂದಲೇ ಚಿಂತನೆ ಮಾಡಬೇಕು. ಪ್ರತಿಯೊಂದು ಉಪಕರಣಗಳನ್ನು ಕೂಡ, ಒಂದು ದೀಪ, ನೈವೇದ್ಯ, ಪ್ರತಿಯೊಂದು ಮಂಟಪಗಳು, ಅಲ್ಲಿ ಆಸನಗಳು, ಎಲ್ಲವನ್ನೂ ಮನಸ್ಸಿನಿಂದಲೇ ಚಿಂತನೆ ಮಾಡಿ ಪೂಜೆ ಮಾಡೋದು. ಅದೆಲ್ಲ ಇದ್ದಾಗಲೂ ಕೂಡ, ಹೊರಗಿನ ಪದಾರ್ಥಗಳೆಲ್ಲರೂ ಇದ್ದಾಗಲೂ ಕೂಡ ಮನಸ್ಸಿನಿಂದ ಅದನ್ನು ಮಾಡೋದು ಮಾಡಲೇಬೇಕು. ನಮ್ದು ಒಂದು ಸುಮ್ಮನೆ ಯಾವುದೋ ಒಂದು ಇಟ್ಕೊಂಡಿರ್ತೇವೆ ಪೀಠ, ಆದರೆ ಆ ಪೀಠದಲ್ಲಿ ಆ ನಿಜವಾದ ಯಾವ ಭಗವಂತನ ಪೀಠ ಇದೆ ಅದನ್ನು ಚಿಂತನೆ ಮಾಡಬೇಕು. ಆ ಪೀಠದ ಸುತ್ತಲೂ ಇಂತಿಂಥವರಿದ್ದಾರೆ, ಪೀಠದ ಅಧೋ ಭಾಗದಲ್ಲಿ ಇವರಿದ್ದಾರೆ, ಆ ಭಾಗದಲ್ಲಿ ಇವರಿದ್ದಾರೆ ಅಂತೆಲ್ಲ ಆಯಾ ದೇವತೆಗಳನ್ನು ಚಿಂತನೆ ಮಾಡಿ, ಆ ಪೀಠದ ಮಧ್ಯದಲ್ಲಿ ಭಗವಂತ ಇದ್ದಾನೆ, ಇದೆಲ್ಲ ಚಿಂತನೆ ಮಾನಸಿಕವಾಗಿ ನಮ್ಮ ಈ ಒಂದು ಸಣ್ಣ ಒಂದು ಯಾವುದೋ ಒಂದು ಮನೆ ಇಟ್ಕೊಂಡಿದ್ರು ಕೂಡ ಅದರಲ್ಲೂ ಆ ಎಲ್ಲ ಚಿಂತನೆ ಮಾಡಬೇಕು. ಅವಾಗ ಈ ಮಾನಸ ಪೂಜೆ ಮಾಡಿಬಿಟ್ರೆ ವಿಗ್ರಹ ಪೂಜೆ ಬೇಡ ಅಂತ ಹೇಳ್ಬೋದಾ? ಬೇಕಾಗಿಲ್ಲ, ಬೇಕಾಗಿಲ್ಲ. ಅಲ್ಲ, ನಮಗೆ ದಿನನಿತ್ಯ ಊಟ ಮಾಡ್ಬೇಕಂದ್ರೆ ಖಂಡಿತ ತೀರ್ಥ ಬೇಕೇ ಬೇಕಲ್ವಾ? ವೈಷ್ಣವಾದಿಗಳು ಮಾಡ್ಬೇಕಂದ್ರೆ ತೀರ್ಥ ಬೇಕಲ್ಲ, ಅವಾಗ ಮಾನಸ ಪೂಜೆ ಮಾಡಿಬಿಟ್ರೆ ತೀರ್ಥ ಸಿಗೋದಿಲ್ಲ ಅಲ್ಲಿಗೆ. ನೀವು ಮಾನಸ ಪೂಜೆಯನ್ನು ಮಾಡೋ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಯಾವುದು ಬೇಕಾಗಿಲ್ಲ. ಅದೆಲ್ಲ ದೊಡ್ಡ ದೊಡ್ಡ ಯೋಗಿಗಳಿಗೆ ಮಾತ್ರ ಸಾಧ್ಯ. ಅದೇ ನಮ್ಮಂದ್ರೆ ಸಾಮಾನ್ಯ ಮನುಷ್ಯರಿಗೆ ನಮ್ಮಂತವರಿಗೆಲ್ಲ ಅದು ಸಾಧ್ಯ ಇಲ್ಲ. ಯಥಾಶಕ್ತಿ ನಾವು ಮಾಡಬೇಕು. ನಮಗೆ ಹೊರಗಿಂದಿದ್ದಾಗ ಮಾತ್ರ ನಮಗೆ ಅದು ಚಿಂತನೆ ಬರ್ತದೆ, ಇಲ್ಲದೆ ಇದ್ರೆ ನಮಗೆ ಬರೋದಿಲ್ಲ. ಈಗ ಹೇಳೋದು ಎಷ್ಟು ಸುಲಭ, ಆದ್ರೆ ಮಾಡೋದು ಬಹಳ ಕಷ್ಟ ಇದೆ. ಹಾಗಾಗಿ ನಮಗೆ ಹೊರಗಿನ ಪರಿಕರಗಳು ಬೇಕೇ ಬೇಕು, ವಿಗ್ರಹ ಬೇಕೇ ಬೇಕು. ಅದಕ್ಕೆ ಪ್ರತಿಮಾಸು ಅಪ್ರಬುದ್ಧಾನಾಂ ಅಂತ ಹೇಳ್ತಾರೆ. ಪ್ರತಿಮಾಸು ಅಪ್ರಬುದ್ಧಾನಾಂ, ಅಪ್ರಬುದ್ಧರಿಗೆ ಪ್ರತಿಮೆಯಲ್ಲೇ ಪೂಜೆ. ನಾವೆಲ್ಲ ಅಪ್ರಬುದ್ಧರೇ, ನಾವು ಪ್ರತಿಮೆ ಬೇಕಾಗಿಲ್ಲ ನನಗೆ, ನಾನು ಮಾನಸಿಕವಾಗಿಯೇ ಮಾಡ್ತೇನೆ ಅಂತ ಹೇಳಿ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಅದು ಮಾಡಿದ್ರೆ ಸಂತೋಷ, ಕಪಟ ಇರಬಾರ್ದು. ಅಂಥ ಒಂದು ಸಿದ್ಧಿ ಆಗಿದೆ, ಪರವಾಗಿಲ್ಲ ನಿಮಗೆ ಅಂದ್ರೆ ಮಾಡಬಹುದು. ಅಂಥ ಮಹಾತ್ಮರನ್ನು ನಾವು ನೋಡಿದ್ದೇವೆ ಇತಿಹಾಸದಲ್ಲಿ. ದಿನನಿತ್ಯ ಪೂಜೆ, ವಿಗ್ರಹ ಪೂಜೆ ಎಂಬುದು ಖಂಡಿತ ಮಾಡ್ಲೇಬೇಕು. ನಮ್ಮಂತ ಪಾಮರರಿಗೆ ವಿಗ್ರಹ ಪೂಜೆ ಬೇಕೇ ಬೇಕು. ವಿಗ್ರಹ ಇಲ್ಲದೆ ಇದ್ರೆ ನಮಗ ಆ ಚಿಂತನೆ ಬರೋದಿಲ್ಲ. ಆದ್ರೆ ವಿಗ್ರಹ ಇದೆ ಅಂತ ಅಂದ್ಕೂಡ್ಲೇನೆ ಅದನ್ನು ನಾವು ಬಿಡಬಾರ್ದು. ಮನಸ್ಸನ್ನು ಎಲ್ಲೋ ಇಟ್ಕೊಂಡು ಬರೀ ವಿಗ್ರಹ ಪೂಜೆ ಮಾಡಿದ್ರೆ ಉಪಯೋಗ ಇಲ್ಲ. ಮನಸ್ಸು ಭಗವಂತನನ್ನ ನೆನೆಬೇಕು. ಆ ಎಲ್ಲ ಚಿಂತನೆಗಳು ಬೇಕೇ ಬೇಕು. ಮಾನಸ ಪೂಜೆನೇ ಪ್ರಧಾನ. ಆ ಮಾನಸ ಚಿಂತನೆ ಬರ್ಲಿಕ್ಕೆ ಈ ಹೊರಗಿನ ಪ್ರತಿಮೆಗಳು, ಹೊರಗಿನ ಉಪಕರಣಗಳೆಲ್ಲ ಕಾರಣಗಳು ಅಷ್ಟೇ. ಅದು ಈಗ ಉಲ್ಟಾ ಆಗಿಬಿಟ್ಟಿದೆ. ಇದು ಹೊರಗಿನ ಪೂಜೆನೆ ಮಾಡೋದೇ ದೊಡ್ಡ ಇದಾಗ್ಬಿಟ್ಟಿದೆ. ಏನ್ ಮಾಡಿದ್ವಿ ಅನ್ನೋದೇ ಗೊತ್ತಿರೋದಿಲ್ಲ, ಮಾಡ್ತೇವೆ ಅನ್ನೋದು ಗೊತ್ತಿಲ್ಲದೆ ಏನ್ ಮಾಡ್ತೀವಿ, ಯಾರೋ ಏನೋ ಒತ್ತಾಯ ಮಾಡ್ತಾರೆ, ಒಂದ್ ದೇವ್ರ ಪೂಜೆ ಮಾಡಿ ಮುಗಿಸ್ಬಿಡ್ತಾರೆ. ಅದು ಏನೋ ಮುಗಿದ್ರೆ ಸಾಕಪ್ಪ ಅಂತ ಆಗೋ ರೀತಿ ಪರಿಸ್ಥಿತಿಯಲ್ಲೆಲ್ಲ ಮಾಡ್ತಾರೆ ಕೆಲವರು. ಅದು ಉಪಯೋಗ ಇಲ್ಲ. ಆ ತರ ಪೂಜೆ ಮಾಡಿ ಉಪಯೋಗ ಇಲ್ಲ. ಕೊನೆಗೆ ಹಾಗಾದ್ರೂ ಮಾಡ್ರಿ, ಯಾಕಂದ್ರೆ ಅದು ಇಲ್ಲ ಇದಿಲ್ಲ ಆಗತ್ತಲ್ಲ, ಕೊನೆಗೆ ಹಾಗಾದ್ರೂ ಮಾಡ್ರಿ ಅಂತ ಹೇಳಿ ಮಾಡಿಸೋ ಪರಿಸ್ಥಿತಿ ಬಂದಿದೆ. ಹಾಗಾದ್ರೂ ಒಂದ್ ಶಾಲಗ್ರಾಮ ಮುಟ್ರಿ ಅಂತ ಈ ಕಡೆ ಮಾನಸ ಈಗ ಇದು ಬೇಡ ಅದು ಮಾಡ್ರಿ ಅಂದ್ರೆ ಅದು ಇಲ್ಲ, ಆಮೇಲೆ ಈ ಪೂಜೆನೂ ಇಲ್ಲ ಅಂತ ಆಗತ್ತಲ್ಲ. ಅದಕ್ಕೋಸ್ಕರ ಶಾಲಗ್ರಾಮ, ಪ್ರತಿಮೆ, ಅವುಗಳಿಗೆಲ್ಲ ಒಂದು ಪವರ್ ಇದ್ದೇ ಇದೆ, ಇಲ್ಲ ಅಂತಲ್ಲ. ಆದ್ರೂ ಮಾನಸಿಕವಾಗಿ ನಮ್ಮಲ್ಲಿ ಚಿಂತನೆ ಇಲ್ಲದೆ ಬರೇ ಮುಟ್ಟಿ ಪೂಜೆ ಮಾಡಿದ್ರೆ ಇನ್ನು ಪಾಪನೇ ಬರ್ತದೆ ಅಂತ ಹೇಳ್ಬೋದು. ಅವುಗಳನ್ನ ಅಪವಿತ್ರ ಮಾಡಿದ ಪಾಪ. ಅವುಗಳು ಅಪವಿತ್ರ ಆಗೋದಿಲ್ಲ. ಶಾಲಗ್ರಾಮ ಯಾವತ್ತೂ ಅಪವಿತ್ರ ಆಗೋದಿಲ್ಲ. ಪ್ರತಿಮೆಗಳಿಗೆ ಅಪಾವಿತ್ರ್ಯ ಬರುತ್ತೆ ನಮ್ಮಿಂದ. ನಾವು ಹೋಗಿ ಕೆಟ್ಟ ಮನಸ್ಸಿನಿಂದ ಅವುಗಳನ್ನು ಸ್ಪರ್ಶ ಮಾಡಿದ್ರೆ,
ಕೆಟ್ಟ ದೇಹದಿಂದ ಸ್ಪರ್ಶ ಮಾಡಿದ್ರೆ ಅದು ಅಪವಿತ್ರ ಆಯ್ತು. ಅದನ್ನ ಅಪವಿತ್ರ ಮಾಡಿದ ಪಾಪ ನಮಗೆ ಬರ್ತದೆ ಅಷ್ಟೇ. ದೇವ್ರ ಪೂಜೆ ಮಾಡ್ಲಿಕ್ಕೆ ಹೋಗಿ ಪಾಪ ಕಟ್ಕೊಂಡಂಗ ಆಯ್ತು. ಹಂಗಾಗಿ ದೇವ್ರ ಪೂಜೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಕೆಲವರು. ಅದು ತಪ್ಪೇ. ನನಗೆ ಮಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ದೇವ್ರ ಪೂಜೆನೆ ಮಾಡ್ದಂಗೆ ದೇವ್ರನ್ನೆಲ್ಲ ಕಟ್ಟಿಟ್ಬಿಡೋದು ಆ ಥರನೂ ಮಾಡಿದ್ದಾರೆ. ಹಾಗಾಗಬಾರ್ದು. ಯಥಾಶಕ್ತಿ ಮನಸ್ಸು ಶುದ್ಧವಾಗಿ ಭಕ್ತಿಯಿಂದ ಯಥಾಶಕ್ತಿ ಪೂಜೆ ಮಾಡಬೇಕು. ಮಾನಸಿಕ ಪೂಜೆ ಬಹಳ ಮುಖ್ಯ ಅನ್ನೋದು ತಾತ್ಪರ್ಯ. ನಮಸ್ಕಾರ. ಇದು ಪದ್ಮಕರ್ಣಿಕಾ ಬಂದು ಅಧೋಮುಖಂ ಇತ್ಕಮಲಂ ಓಂ ಯಂ ಇತಿ ವಾಯು ಬೀಜೇನ ಸನ್ಮುಖಿ ಕೃತ್ವ ಪ್ರಮೇಣ ಊರ್ಧ್ವಂ ಕೃತ್ವಾನ್ ಬರ್ತಲ್ಲ. ಸೊ ಆ ತರ ನಾವು ಬಂದು ಈ ಕಮಲ ಒಂದು ಕರ್ಣಿಕ ಕೆಳಗೆ ಇದ್ದ ಮೇಲೆ ಬಂದು ಮಾಡಿ ನಾವು ಚಿಂತನೆ ಮಾಡಿಟ್ಟು ಆಮೇಲೆ ತಿರುಗೋದು ಕೆಳಗೆ ಹೋಗಿರ್ತೀವಿ. ಅದು ಮುಡಿದ ಮೇಲೆ ಪೂಜೆ, ದೇವ್ರ ಪೂಜೆ ಮುಡಿದ ಮೇಲೆ ಮತ್ತೆ ತಿರುಗಿಸಿ ಇಡಬೇಕು ಅಂತ ಮುಚ್ಚಿಡ್ತೇವಲ್ಲ. ಓಕೆ. ಆ ಕರ್ಣಿಕೆಯನ್ನು ತೆಗೆದು ಪೂಜೆ ಮಾಡಿ, ಪೂಜೆ ಆದ್ಮೇಲೆ ಮತ್ತೆ ಅದನ್ನು ಮುಚ್ಚಿಟ್ಬಿಡ್ತೇವೆ. ಅವ ಮತ್ತೆ ಅದು ಕರ್ಣಾಕ ಆಗತ್ತೆ ಅಂತ. ಓಕೆ. ಬಟ್ ಇದೆಲ್ಲ ಹೇಳಿ ಕೊಟ್ರದ ತಿಳಿಯೋದಿಲ್ಲ. ನಾವು ಇಂಥ ಮಾರಿ ನಾವು ದೇವ್ರ ಪೂಜೆ ಬಂದು ಹೇಳಿ ಕೊಡೋದಿಲ್ಲ, ರೈಟ್? ಅಟ್ಲೀಸ್ಟ್ ಆ ರೀತಿ ಕಷ್ಟ ಅದೆಲ್ಲ. ನಾವು ಯಥಾಶಕ್ತಿ ಮೊದಲೇ ಈ ತರ ದೇವ್ರ ಪೂಜೆ ಹೇಳ್ಕೊಡ್ತೇವೆ ಅಂತಂದ್ರೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಿಧಾನವಾಗಿ ಒಂದೊಂದೊಂದೊಂದೇ ಅಳವಡಿಸ್ಕೊಳ್ಬೇಕಷ್ಟೇ. ಸೊ ಅವ್ರವ್ರ ಯೋಗ್ಯತೆ ಮಾರಿ ಅಷ್ಟೇ. ಪೂರ್ಣವಾಗಿ ದೇವ್ರ ಪೂಜೆಯನ್ನ ಬ್ರಹ್ಮದೇವರಿಗೆ ಮಾತ್ರ ಮಾಡ್ಲಿಕ್ಕೆ ಆಗೋದು, ಬೇರೆ ಯಾರಿಗೂ ಆಗಲ್ಲ. ಏನಾರು ಒಂದೊಂದು ಕೊರತೆ ಇದ್ದೇ ಇರ್ತದೆ. ಅದು ಅವರವರ ಯೋಗ್ಯತಾನುಸಾರವಾಗಿ ಕೊರತೆಗಳು ಹೆಚ್ಚು ಕಡಿಮೆ ಅಷ್ಟೇ. ಹಾಗಂತ ಬಿಡಬಾರದು. ನಮ್ಮ ಶಕ್ತಿಗನುಸಾರವಾಗಿ ನಾವು ದೇವರ ಪೂಜೆ ಮಾಡಲೇಬೇಕು. ಯಾರೂ ಬಿಡಬಾರದು. ಪ್ರತಿಯೊಬ್ಬರಿಗೂ ದೇವರ ಪೂಜೆ ವಿಹಿತ. ಅದರಲ್ಲಿ ತಾರತಮ್ಯ ಇದೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಆಚಾರ್ಯರ ಧ್ಯಾನ ಮಾಡುವಾಗ ಚತುರ್ಭುಜದಲ್ಲಿ ಶಂಖದ ಮೊದಲು ಧ್ಯಾನ ಮಾಡ್ಬೇಕಾ, ಚಕ್ರದ ಮೊದಲು ಮಾಡ್ಬೇಕಾ ಆಚಾರ್ಯರೇ? ಯಾವ್ದು ಬೇಕಾದ್ರೂ ಮಾಡಬಹುದು. ಚಕ್ರ, ಶಂಖ, ಗದಾ, ಪದ್ಮ, ಅಥವಾ ಶಂಖ, ಚಕ್ರ, ಗದಾ, ಪದ್ಮ, ಅಥವಾ ಪದ್ಮ, ಗದಾ, ಚಕ್ರ. ಅದು ಕೇಶವಾದಿ 24 ರೂಪಗಳನ್ನ ಈ 4 ಆಯುಧಗಳನ್ನ ಹಿಂದೆ ಮುಂದೆ ಮಾಡಿಯೇ ವ್ಯತ್ಯಾಸ ಮಾಡೋದು. 24 ರೂಪಗಳು. ಪಾದದಿಂದ ಚಿಂತನೆ ಮಾಡ್ಬೇಕಲ್ಲ, ಪಾದದಿಂದ ಮೊದಲಲ್ಲ? ಬಲಗೈ ಕೆಳಗಿನ ಭಾಗದಿಂದ, ಕೆಳಗಿನ ಬಲಗೈ ಏನಿದೆ ಅಲ್ಲಿಂದ ರೌಂಡ್ ಆಗಿ ಚಿಂತನೆ ಮಾಡ್ತಾ ಕೇಶವಾದಿ ರೂಪಗಳನ್ನ ಹೇಳ್ತಾರೆ. ನೀವು ಪಾದದಿಂದ ಏನ್ ಮಾಡ್ಬೇಕು ಅಂದ್ರೆ ಅಲ್ಲ, ಚಿಂತನೆ ಧ್ಯಾನ ಮಾಡುವಾಗ ಮೊದಲು ಪಾದದಿಂದ ಹೌದು ಪಾದದಿಂದ ಆರಂಭ ಮಾಡಿ ತಲೆವರೆಗೆ ಒಂದೊಂದೇ ಅವಯವಗಳನ್ನ ಮೊದಲು ಧ್ಯಾನ ಮಾಡಿ ಆಮೇಲೆ ಪೂರ್ಣ ಅವಯವ ಧ್ಯಾನ. ಅದನ್ನ ಹಿಂದೆ 3ನೇ ಸ್ಕಂದದ ಪ್ರಾರಂಭದಲ್ಲಿ ಹೇಳಿದ್ದಾರೆ. ಖಂಡ ಮತ್ತು ಅಖಂಡ ಅಂತ ಅದನ್ನ ಧಾರಣ ಮತ್ತು ಧ್ಯಾನ ಅಂತ ಕರೀತಾರೆ. ಮೊದಲು ನಾವು ಮಾಡಬೇಕಾದದ್ದು ಧಾರಣ, ಆಮೇಲೆ ಧ್ಯಾನ. ಇದು ಪಾದಗಳಲ್ಲಿ ಧ್ವಜ, ವಜ್ರ, ಅಂಕಿತ 2 ಕಾಲಗಳಲ್ಲಿಯೂ ಇದೆ ಎಂದು ಚಿಂತನೆ ಮಾಡ್ಬೇಕಾ? ಹೌದು, ಭಗವಂತನ 2 ಪಾದಗಳಲ್ಲಿ ಧ್ವಜ, ವಜ್ರ, ಅಂಕುಶ ಎಲ್ಲ ಇದೆ. ಧನ್ಯವಾದಗಳು. ನಾವು ಪೂಜೆ ಮಾಡೋದು ಬಲಗಾಲು ಮಾತ್ರ. ಇಲ್ಲಿ ನಾವು ಇಟ್ಟುಕೊಂಡು ಪೂಜೆ ಮಾಡೋದಲ್ವಾ, ದಿನ ಪೂಜೆಯಲ್ಲಿ ಇಟ್ಕೊಳ್ಳೋದು. 2 ಪಾದಗಳನ್ನು ಇಟ್ಟುಕೊಳ್ಳೋ ಪದ್ಧತಿ ಇಲ್ಲ. ವಿಷ್ಣು ಪಾದ, ಗಯಾದಲ್ಲಿರೋದು ಯಾವುದು? ಒಂದೇ ತಾನೆ, ಬಲಗಾಲಲ್ವಾ? ಹೌದು ಗುರುಗಳೇ, ಬಲಗಾಲ. ಅದೇ ಒಂದೇ ಪಾದ. ಅದಕ್ಕೋಸ್ಕರ ನಾವು ಒಂದೇ ಪಾದ ಇಟ್ಕೊಂಡು ಪೂಜೆ ಮಾಡೋದು. ದೇವರ ಪೂಜೆಯಲ್ಲಿ ನಾವು ಸಾಲಿಗ್ರಾಮ, ವಿಗ್ರಹ, ಚಕ್ರಾನಿಕ, ಆಮೇಲೆ ಸುದರ್ಶನ ಚಕ್ರ 5 ರೋಕ್, ರೈಟ್? ವಿಷ್ಣು ಪಾದ. ಇದು ಚಕ್ರಾನಿಕ ಅವರ ವಿಶೇಷಣೆ ಏನು ನಿಮಗೆ? ದ್ವಾರಕಾ ಶಿಲಾ ಅಂತಾನೆ ಕರೆಯೋದು ಅದಕ್ಕೆ. ದ್ವಾರಕೆಯಲ್ಲಿರುವ ಶಿಲೆ. ಅಲ್ಲಿ ಪೂರ್ತಿ ಆ ಸಮುದ್ರ ತೀರದಲ್ಲಿ, ಆ ನದಿಯಲ್ಲಿ ಸಿಗುವಂತದ್ದೆಲ್ಲ ಇದೆ ಚಕ್ರಾಂಕಿತನೆ.
ಅಲ್ಲಿ ಏನ್ ವಿಶೇಷ ಈ ಸಾಲಿಗ್ರಾಮ ಭಗವಂತನ ಸನ್ನಿಧಾನ. ಶಾಲಗ್ರಾಮ ಹೇಗೋ ಹಾ. ಹಾಗೆ ಚಕ್ರಾಂಕಿತನೂ ಕೂಡ ಭಗವತ್ ಸನ್ನಿಧಾನದಿಂದ ಕೂಡಿದ ಒಂದು ಶಿಲೆ. ರೈಟ್. ಅದು ಬಂದು ಅದ್ರ ಇಟ್ಟು ಕೂಡ ಹೇಳ್ತಾರಲ್ಲ, 5 ಇಟ್ಟುಂಬೋಕು ಹಂಗಂತಾರಲ್ಲ. ಅಂದ್ರೆ ನಮಗೆ ಒಂದು ತೀರ್ಥ ಅಂತ ಆಗಬೇಕಾಗಿದ್ರೆ ಈ 5 ಬೇಕು. 5ರಲ್ಲಿಯೂ ಭಗವಂತನ ಆರಾಧನೆ ಮಾಡಬೇಕು ಅಂತ. ಶಾಲಗ್ರಾಮ ಜೊತೆಗೆ ಆ ಚಕ್ರಾಂಕಿತ 2 ಇರಬೇಕು. ಚಕ್ರಾಂಕಿತ, ಶಾಲಗ್ರಾಮ ಒಂದೇ ಇದ್ರೆ ನಡೆಯುತ್ತೆ, ಚಕ್ರಾಂಕಿತ ಮಿನಿಮಮ್ 2 ಇರಬೇಕು. ವಿಷ್ಣು ಪಾದ 1, ಚಕ್ರಾಣಿಕ 2, ಎಲ್ಲ ಒಂದೊಂದೇ, ಚಕ್ರಾಂಕಿತ ಮಾತ್ರ 2. ಜಾಸ್ತಿ ಇರಬಹುದು, ಮಿನಿಮಮ್ 2 ಇರಬೇಕು. ನಮಸ್ಕಾರ. ಧನ್ಯವಾದಗಳು ಆಚಾರ್ಯ. ಎಲ್ಲ ಸಂಪತ್ತುಗಳು ಕೂಡ ಹರೇ ನಮಾಚಾರ್ಯ. ನೀರು ಹರಿದು ಬರ್ಲಿಕ್ಕೆ ಸುನೀತೆ ಹೇಳ್ತಾನೆ. ನಮಸ್ಕಾರ ಗುರು. ಹರೇ ನಮಃ.